श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यभ्यो नमः। ಹದಿನೇಳನೇ ಪದ್ಯ. ತಾರನಾಮಕ ತ್ರೇತೆಯೊಳು ಸೀತಾರಮಣನಾರಾಧಿಸಿದನು. ಸಮೀರಯುಕ್ತೋದ್ಧವನು ಕೃಷ್ಣಗೆ ಪ್ರಿಯನೆನಿಸಿದನು. ವಾರಿಜಾಸನಯುಕ್ತ ದ್ರೋಣನು ಮೂರು ಇಳೆಯಳು ಬೃಹಸ್ಪತಿಗೆ. ಅವತಾರವೆಂಬರು ಮಹಾಭಾರತ ತಾತ್ಪರ್ಯದೊಳಗೆ. ಈಗ 10ನೇ ಕಕ್ಷದ ದೇವತೆಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಹಿಂದೆ ಆ ರತಿ ಶಚಿ ಅನಿರುದ್ಧ ಅವರ ಅವತಾರ ಹೇಳಿದರು. ಮುಂದೆ ಅದೇ ಕಕ್ಷದಲ್ಲಿ ಬರುವಂತಹ ಬೃಹಸ್ಪತ್ಯಾಚಾರ್ಯರು ಅವರ ಅವತಾರಗಳ ಬಗ್ಗೆ ತಿಳಿಸ್ತಾರೆ. 1ನೇ ಅವತಾರ ಯಾವುದು? ತಾರನಾಮಕ ತ್ರೇತೆಯೊಳು ಸೀತಾರಮಣನ ಆರಾಧಿಸಿದನು. ಇದು ಮೊದಲನೇ ಅವತಾರ. ಏನ ಹೆಸರು? ತಾರಾ ಅಂತ ಹೆಸರು. ತಾರಾ ಅಂತಂದ್ರೆ ಇಬ್ಬರಿಗೆ ತಾರಾ ಅಂತ ಹೆಸರು. ಒಂದು ವಾಲಿಯ ಹೆಂಡತಿ ಹೆಸರು ತಾರಾ, ಹಿಂದೆ ಬಂತಲ್ಲ, ಶಚಿದೇವಿಯೇ ಯಾಕೆ ವಾಲಿ ಇಂದ್ರದೇವರಾದ ಕಾರಣ ಆ ಪತ್ನಿಯಾದ ಶಚಿದೇವಿ ತಾರಾ ಅಂತ ಹೆಸರಿನಿಂದ ಅವತಾರ ಮಾಡಿದ್ದು. ಆ ತಾರಾ ಎಂಬ ಆಕೆಗೆ ಸೋದರ, ಅವರ ಅಣ್ಣನೇ ಇನ್ನು ಆತನ ಹೆಸರು ಕೂಡ ತಾರಾ ಅಂತಾನೆ ಹೆಸರು. ಇಬ್ಬರ ಹೆಸರು ತಾರಾ. ಆ ಹೆಂಗಸರು ತಾರಾ ಅಂದ್ರೆ ದೀರ್ಘ ಬರ್ತದ, ತಾರಾ ಅಂತ ದೀರ್ಘ ಬರ್ತದ. ಈ ಗಂಡಸು ತಾರಕ್ಕ ದೀರ್ಘ ಇರೋದಿಲ್ಲ, ತಾರಾ ಅಷ್ಟೇ. ಈತ ಬೃಹಸ್ಪತ್ಯಾಚಾರ್ಯರ ಅವತಾರ, ತಾರಾ ಅಂತ ಹೆಸರು ಈತನಿಗೂ. ತಾರನ ಅಣ್ಣ ತಾರ. ಹೆಂಗೆ ನಾವು ಮಹಾಭಾರತದಲ್ಲಿ ಕೇಳ್ತೀವಲ್ಲ, ಉತ್ತರ ಆ ವಿರಾಟ ರಾಜನ ಮಗಳು ಉತ್ತರ, ಅವರ ಅಣ್ಣ ಉತ್ತರ. ಹಂಗ ಇಬ್ರು ಅಣ್ಣ ತಂಗಿ, ಇಬ್ಬರ ಹೆಸರು ಉತ್ತರ ಅಂತ. ಹಾಗೆ ಇಲ್ಲಿಯೂ ಕೂಡ ತಾರ ತಾರನಾಮಕ ತ್ರೇತೆಯೊಳು. ತ್ರೇತಾಯುಗದಲ್ಲಿ ತಾರಾ ಅಂತ ಒಬ್ಬ ಕಪಿಶ್ರೇಷ್ಠ, ವಾನರ ಶ್ರೇಷ್ಠನಾಗಿ ಅವತಾರ ಮಾಡಿದ್ರು ಬೃಹಸ್ಪತ್ಯಾಚಾರ್ಯರು. ಅವತಾರ ಮಾಡಿ ಸೀತಾರಮಣನ ಆರಾಧಿಸಿದನು. ಸೀತಾರಮಣನಾದಂತಹ ಶ್ರೀರಾಮಚಂದ್ರನನ್ನು ತಾನು ಆರಾಧನೆ ಮಾಡಿದ, ಪೂಜೆ ಮಾಡಿದ, ಸೇವೆ ಮಾಡಿದ ಅಂತ ಅರ್ಥ. ಮಹಾಬಲಿಷ್ಠನಾಗಿರತಕ್ಕಂತಹ ವಾನರ ಶ್ರೇಷ್ಠ, ತಾರಾ ಅಂತ ಹೆಸರು. ಇದು 1ನೇ ಅವತಾರ. ಇನ್ನೊಂದು 2ನೇ ಅವತಾರ ಮಹಾಭಾರತದಲ್ಲಿ. ಯಾವುದು? ಸಮೀರಯುಕ್ತ ಉದ್ಧವನು ಕೃಷ್ಣಗೆ ಪ್ರಿಯನೆನಿಸಿದನು. ತಾರಾ ಎಂಬ ಹೆಸರಿನಿಂದ ರಾಮದೇವರು ಸೇವೆ ಮಾಡಿದ. ಮತ್ತೆ ಆ ಉದ್ಧವ ಅಂತ ಏನು ಕೇಳ್ತೀವಲ್ಲ, ಮಹಾಭಗವದ್ಭಕ್ತ ಉದ್ಧವ, ಆ ಉದ್ಧವ ಈ ಬೃಹಸ್ಪತ್ಯಾಚಾರ್ಯರ ಅವತಾರ. ಕೇವಲ ಉದ್ಧವ ಅಂತ ಹೇಳದೆ ಇನ್ನೊಂದು ಮಾತು ಏನ್ ಹೇಳ್ತಾ ಇದ್ದಾರೆ? ಸಮೀರಯುಕ್ತ ಉದ್ಧವ. ಸಮೀರ ಅಂತಂದ್ರೆ ಪ್ರಾಣದೇವರು, ಮುಖ್ಯ ಪ್ರಾಣ.
ಆ ಮುಖ್ಯ ಪ್ರಾಣದೇವರ ಆವೇಶದಿಂದ ಕೂಡಿದವನು ಉದ್ಧವ. ಆ ಉದ್ಧವನಲ್ಲಿ ವಿಶೇಷವಾದ ವಾಯುದೇವರ ಆವೇಶ. ಅದಕ್ಕೆ ಆ ಉದ್ಧವನಿಗೆ ಕೃಷ್ಣ ಪರಮಾತ್ಮನೇ ಉಪದೇಶ ಮಾಡಿದ. ಭಾಗವತ ಏಕಾದಶ ಸ್ಕಂದದಲ್ಲಿ ವಿಸ್ತಾರವಾಗಿ ಬರುತ್ತದೆ. ಕೃಷ್ಣ ಪರಮಾತ್ಮ ಉದ್ಧವನಿಗೆ ಅನೇಕ ತತ್ವಗಳನ್ನು ಉಪದೇಶ ಮಾಡ್ತಾನೆ. ತಾನಿನ್ನ ಪರಂಧಾಮಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡಿಕೊಂಡಾಗ ಆ ಉದ್ಧವ ಬಂದು ಪ್ರಾರ್ಥನೆ ಮಾಡಿದರೆ ಆಗ ಉದ್ಧವನಿಗೆ ಕೃಷ್ಣ ಪರಮಾತ್ಮ ಅನೇಕ ತತ್ವಗಳನ್ನು ಉಪದೇಶ ಮಾಡ್ತಾನೆ. ಭಗವಂತನಿಂದ ಸಾಕ್ಷಾತ್ತಾಗಿ ಉಪದೇಶ ತಗೊಳ್ಬೇಕು ಅಂದ್ರೆ ಎಷ್ಟು ಯೋಗ್ಯತೆ ಇರಬೇಕು. ಕೇವಲ ಬೃಹಸ್ಪತ್ಯಾಚಾರ್ಯರಿಗೆ ಆ ಯೋಗ್ಯತೆ ಇಲ್ಲ. ಅದಕ್ಕಾಗಿ ಅವರಲ್ಲಿ ವಾಯುದೇವರೇ ತಾವು ಆವೇಶಗೊಂಡ್ರು. ಅದಕ್ಕಾಗಿ ಆ ಯೋಗ್ಯತೆ ಬಂತು. ಕೃಷ್ಣನಿಂದ ತಾವು ಉಪದೇಶ ಪಡೆಯುವಂತಹ ಯೋಗ್ಯತೆ ಬಂತು. ಸಮೀರಯುಕ್ತ ಉದ್ಧವನು, ಸಮೀರನಿಂದ ಕೂಡಿದ ಅಂದ್ರೆ ವಾಯುದೇವರ ಆವೇಶದಿಂದ ಕೂಡಿದಂತಹ ಆ ಉದ್ಧವ, ಆತನು ಕೃಷ್ಣಗೆ ಪ್ರಿಯನೆನಿಸಿದನು. ಕೃಷ್ಣನಿಗೆ ಅತ್ಯಂತ ಪ್ರೀತಿ ಪಾತ್ರನಾಗಿರತಕ್ಕಂತಹ ಮಹಾಭಗವದ್ಭಕ್ತ ಉದ್ಧವ ಅಂತಂದ್ರೆ ಕೇಳ್ತೀವಿ ಭಾಗವತದಲ್ಲಿ ಎಂತಹ ಅದ್ಭುತವಾದ ಆತನ ಭಕ್ತಿ ಜ್ಞಾನ ಎಲ್ಲ ಕೇಳ್ತೀವಿ. ಹೀಗಾಗಿ ಸಣ್ಣ ಹುಡುಗ 5 ವರ್ಷ ಇರುವಾಗಲೇ ಆಟ ಆಡ್ತಾ ಇದ್ದ. ಆಟ ಅಂತಂದ್ರೆ ಇದೇ ಆಟನೇ, ಕೃಷ್ಣ ಪರಮಾತ್ಮನ ಆಟನೇ. ಬೆಳಿಗ್ಗೆ ಲೇಟ್ ಆಯ್ತು, ಟಿಫಿನ್ಗೆ ಬಾರು ಅಂತ ಅಮ್ಮ ಕರೆದ್ರೆ, ಇರಮ್ಮ ಇನ್ನ ಕೃಷ್ಣನ ಆಟ ಆಗಿಲ್ಲ, ಕೃಷ್ಣ ನೈವೇದ್ಯ ಆಗಿಲ್ಲ, ಪೂಜೆ ಮಾಡ್ತಾ ಇದ್ದೀನಿ ಎಂಬನಂತ. ಹಾಗೆ ಸಣ್ಣವನಿದ್ದ ಕಾಲಕ್ಕಿಂತಲೂ ಕೂಡ ಕೃಷ್ಣ ಅಂದ್ರೆ ಅಷ್ಟು ಪ್ರೀತಿ, ಅಷ್ಟು ಭಕ್ತಿ ಆ ಉದ್ಧವನಿಗೆ. ಇಂಥ ಮಹಾನುಭಾವ ಈತ ಬೃಹಸ್ಪತ್ಯಾಚಾರ್ಯರ ಅವತಾರ. ಇನ್ನೊಂದು ಅವತಾರ ಕೂಡ ಅದೇ ಮಹಾಭಾರತದಲ್ಲೇ ಇನ್ನೊಂದು ಅವತಾರವನ್ನು ಕೂಡ ಬೃಹಸ್ಪತ್ಯಾಚಾರ್ಯರು ಸ್ವೀಕಾರ ಮಾಡಿದರು. ಯಾರು? ವಾರಿಜಾಸನಯುಕ್ತ ದ್ರೋಣನು, ದ್ರೋಣಾಚಾರ್ಯರು, ಅವರು ಕೂಡ ಬೃಹಸ್ಪತ್ಯಾಚಾರ್ಯರ ಅವತಾರ. ಆ ದ್ರೋಣನಲ್ಲಿ ವಾರಿಜಾಸನ ಯುಕ್ತ, ವಾರಿಜಾಸನ ವಾರಿಜಾಸನ ಅಂತಂದ್ರೆ ಬ್ರಹ್ಮದೇವರು. ವಾರಿಜ ಅಂತಂದ್ರೆ ಕಮಲ, ವಾರಿಜಾಸನ ಆ ಕಮಲವನ್ನೇ ಆಸನವನ್ನಾಗಿ ಪಡೆದವರು. ಕಮಲಾಸನ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಆ ಬ್ರಹ್ಮದೇವರ ಆವೇಶದಿಂದ ಕೂಡಿದವರು ದ್ರೋಣಾಚಾರ್ಯರು. ದ್ರೋಣಾಚಾರ್ಯರು ಬೃಹಸ್ಪತ್ಯಾಚಾರ್ಯರ ಅವತಾರ, ಅವರಲ್ಲಿ ಬ್ರಹ್ಮದೇವರ ಆವೇಶ. ಅಂತಹ ಮಹಾನುಭಾವರು ದ್ರೋಣಾಚಾರ್ಯರು. ಇವರು ಆ ಕೌರವ ಪಾಂಡವರಿಗೆ ಗುರುಗಳಾಗಿ ತಾವು ಅವರೆಲ್ಲರಿಗೆ ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಕಲಿತುಕೊಟ್ರು. ಸೊ ಕೌರವ ಪಾಂಡವರ ಯುದ್ಧದಲ್ಲಿ ಕೌರವರ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿದರು. ಅದಕ್ಕಾಗಿ ಬೃಹಸ್ಪತ್ಯಾಚಾರ್ಯ ಅಸಮಾಧಾನ ಆಯ್ತಂತ. ನಾನು ಹೋಗಿ ಕೌರವರ ಪಕ್ಷದಲ್ಲಿ ಸಿಕ್ಕಲ್ಲ, ಕೃಷ್ಣನಿಗೆ ವ್ಯತಿರೇಕವಾಗಿ ಯುದ್ಧ ಮಾಡುವ ಪರಿಸ್ಥಿತಿ ಬಂತಲ್ಲ, ಅದಕ್ಕೆ ಕೃಷ್ಣನಿಗೆ ಪ್ರಿಯವಾದ ಮತ್ತೊಂದು ರೂಪ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ಉದ್ಧವ ಕೂಡ ಅವತಾರ ಮಾಡಿ ಬಂದರು. ಹೀಗಾಗಿ 3 ರೂಪಗಳು ರಾಮಾಯಣದಲ್ಲಿ ವಾಲಿಯ ಹೆಂಡತಿಯ ಅಣ್ಣನಾಗಿ ಅವತಾರ ಮಾಡಿದ, ತಾರಾ ಅಂತ ಹೆಸರಿನಿಂದ ಅವತಾರ ಮಾಡಿ ಅಲ್ಲಿ ರಾಮದೇವರ ಸೇವೆ ಮಾಡಿದ. ಇನ್ನು ಕೃಷ್ಣಾವತಾರದಲ್ಲಿ ದ್ರೋಣಾಚಾರ್ಯರಾಗಿ ಅವತಾರ ಮಾಡಿದರು ಮತ್ತು ಉದ್ಧವನಾಗಿ ಅವತಾರ ಮಾಡಿದರು. ಈ ರೀತಿಯಾಗಿ 3 ಇಳೆಯಳು ಬೃಹಸ್ಪತಿಗೆ ಅವತಾರವೆಂಬರು. ಇಳೆಯಳು ಅಂದ್ರೆ ಈ ಭೂಮಿಯಲ್ಲಿ 3 ಬೃಹಸ್ಪತಿಗೆ ಅವತಾರ. ಈ 3 ರೂಪಗಳು ಯಾವುದು? ತಾರಾ, ಮತ್ತೆ ದ್ರೋಣಾಚಾರ್ಯರು, ಮತ್ತೆ ಉದ್ಧವ. ಹೀಗೆ 3 ರೂಪಗಳು ಈ ಭೂಮಿಯಲ್ಲಿ ಬೃಹಸ್ಪತಿಗೆ ಅವತಾರ ಎಂಬರು. ಎಲ್ಲಿ ಹೇಳಿದ್ದಾರಪ್ಪ ಇದನ್ನ ಅಂದ್ರೆ ಮಹಾಭಾರತ ತಾತ್ಪರ್ಯದೊಳಗೆ. ಮಧ್ವಾಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಈ ವಿಷಯಗಳನ್ನೆಲ್ಲ ಹೇಳಿದ್ದಾರೆ. ಯಾರ ಅವತಾರ, ಅವರಲ್ಲಿ ಯಾರ ಆವೇಶ, ಇವೆಲ್ಲವನ್ನು ಕೂಡ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ದಾಸರಾಯರು ನಮಗೆ ಸಂಕ್ಷೇಪವಾಗಿ ಎಲ್ಲವನ್ನು ಕ್ರೋಢೀಕರಣ ಮಾಡಿ ಒಂದು ಕಡೆಗೆ ಕಲೆಕ್ಟ್ ಮಾಡಿ ನಮಗೆ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಬೃಹಸ್ಪತ್ಯಾಚಾರ್ಯರ 3 ಅವತಾರಗಳ ಬಗ್ಗೆ ಇಲ್ಲಿ ತಿಳಿಸಿದರು. ಅರ್ಥಾಯ್ತಲ್ಲ? ಬರ್ಕೊಂಡು
ತ್ರೇತಾಯುಗದಲ್ಲಿ ತಾರಾ ಎಂಬ ಹೆಸರಿನಿಂದ ಸೀತಾಪತಿಯಾದ ಶ್ರೀರಾಮನನ್ನು ಸೇವಿಸಿದ ರೂಪ ವಾಯುದೇವರ ಆವೇಶದಿಂದ ಕೂಡಿದ ಕೃಷ್ಣನಿಗೆ ಪ್ರಿಯನಾದ ಉದ್ಧವನ ರೂಪ ಮತ್ತು ಬ್ರಹ್ಮದೇವರ ಆವೇಶದಿಂದ ಕೂಡಿದ ದ್ರೋಣಾಚಾರ್ಯರ ರೂಪ ಈ ಮೂರು ಬೃಹಸ್ಪತ್ಯಾಚಾರ್ಯರ ಅವತಾರಗಳೆಂದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ತಿಳಿಸಿದ್ದಾರೆ. ತಾರನಾಮಕ ತ್ರೇತೆಯೊಳು ಸೀತಾರಮಣನ ಆರಾಧಿಸಿದನು. ಸಮೀರಯುಕ್ತೋದ್ಧವನು ಕೃಷ್ಣಗೆ ಪ್ರಿಯನೆನಿಸಿದನು. ವಾರಿಜಾಸನಯುಕ್ತ ದ್ರೋಣನು ಮೂರು ಇಳೆಯೊಳು ಬೃಹಸ್ಪತಿಗೆ ಅವತಾರವೆಂಬರು ಮಹಾಭಾರತ ತಾತ್ಪರ್ಯದೊಳಗೆ.
ಮನುಮುಖಾದ್ಯರಿಗಿಂದ ಪ್ರವಹ ಗುಣಗಳದ್ವಯ ನೀಚ ನೆನೆಸುವ ಇನ ಶಶಾಂಕರು ಧರ್ಮ ಮಾನವಿ ಎರಡು ಗುಣದಿಂದ ಕನಿಯರೆನಿಪರು ಪ್ರವಾಹಗಿಂದಲೇ ದಿನಪ ಶಶಿ ಯಮಧರ್ಮ ರೂಪಗಳ ಅನುದಿನದಿ ಚಿಂತಿಪುದು ಸಂತರು ಸರ್ವಕಾಲದಲ್ಲಿ ಹೀಗೆ 10ನೇ ಕಕ್ಷದಲ್ಲಿ ಬರುವಂತಹ ಅವರ ಬಗ್ಗೆ ತಿಳಿಸಿದರು. ಇದಾದ ಮೇಲೆ ನೆಕ್ಸ್ಟ್ 11ನೇ ಕಕ್ಷ ಮುಂದೆ ತಾರತಮ್ಯದ ಬಗ್ಗೆ ತಿಳಿಸಿ ಮುಂದೆ ಅವರ ಅವತಾರಗಳ ಬಗ್ಗೆ ತಿಳಿಸ್ತಾರೆ. ಈಗ ಮೊದಲು 10ನೇ ಕಕ್ಷ ಆದ ಮೇಲೆ 10ನೇ ಕಕ್ಷದಲ್ಲಿ ಇವರು ಬಂದರು ಮನುಮುಖಾದ್ಯರಿಗಿಂತ. ಈ ಸ್ವಯಂಭೂಮನು, ಶಚಿ, ರತಿ, ಅನಿರುದ್ಧ ಇವರೆಲ್ಲರೂ ಕೂಡ ಬಂದರು. ಮನುಮುಖ ಅಂದ್ರೆ ಆ ಸ್ವಯಂಭೂಮನೆ ಮೊದಲಾದ ಅವರಿಗಿಂತಲೂ 11ನೇ ಕಕ್ಷದಲ್ಲಿ ಬರತಕ್ಕಂತಹ ಪ್ರವಾಹ. ನೆಕ್ಸ್ಟ್ ಪ್ರವಾಹ 11ನೇ ಕಕ್ಷ. ಈ ಪ್ರವಾಹ ಗುಣಗಳ ದ್ವಯ ನೀಚ ನೆನೆಸುವ. ಗುಣಗಳ ದ್ವಯ ಅಂದ್ರೆ 2 ಗುಣಗಳು. 2 ಗುಣಗಳಿಂದ ನೀಚ. ನೀಚ ಅಂದ್ರೆ ಕಡಿಮೆ ಅಂತ ಅರ್ಥ. ನೀಚ ಅಂದ್ರೆ ಬೈತಿದ್ದಾರ ಅಂತ ಅನ್ಕೋಬಾರದು. ನೀಚ ಅಂದ್ರೆ ಕಡಿಮೆ ಅಂತ ಅರ್ಥ ಅಷ್ಟೇ. ಪ್ರವಾಹ ಈ ಮನು ಮೊದಲಾದಂತಹ ಮೇಲೆ ಹೇಳಿರತಕ್ಕಂತಹ 10ನೇ ಕಕ್ಷದವರಿಗಿಂತಲೂ ಈ ಪ್ರವಾಹ 12ನೇ ಕಕ್ಷದಲ್ಲಿ ಬರ್ತಾನದಕ್ಕಾಗಿ ಅವರಿಗಿಂತಲ 2 ಗುಣ ಕಡಿಮೆಯಾಗಿದ್ದಾನೆ. ಇದು 11ನೇ ಕಕ್ಷ ಆಯಿತು. ನೆಕ್ಸ್ಟ್ 12ನೇ ಕಕ್ಷ. 12ನೇ ಕಕ್ಷದಲ್ಲಿ ಯಾರು ಬರ್ತಾರೆ? ಸೂರ್ಯ, ಚಂದ್ರ, ಶತರೂಪ, ಯಮಧರ್ಮರಾಜ ಇವರು ಬರ್ತಾರೆ. ಸೊ ಅವರೆಷ್ಟು ಕಡಿಮೆ ಅಂತಂದ್ರೆ ಇನ ಶಶಾಂಕರು ಧರ್ಮ ಮಾನವಿ ಗುಣದಿಂದ ಕನಿಯರೆನಿಪರು ಪ್ರವಾಹಗಿಂದಲಿ. ಈ ಪ್ರವಾಹಗಿಂದಲಿ 11ನೇ ಕಕ್ಷದಲ್ಲಿ ಪ್ರವಾಹ ಬಂದ ಆ ಪ್ರವಾಹನಿಗಿಂತಲೂ ಈ 12ನೇ ಕಕ್ಷದಲ್ಲಿ ಬರುವಂತಹ 4 ಜನ ಯಾರ್ಯಾರು? ಇನ ಅಂತಂದ್ರೆ ಸೂರ್ಯ, ಶಶಾಂಕ ಅಂದ್ರೆ ಚಂದ್ರ, ಧರ್ಮ ಅಂದ್ರೆ ಧರ್ಮರಾಜ, ಮಾನವಿ ಅಂದ್ರೆ ಮನುವಿನ ಹೆಂಡತಿ ಶತರೂಪ. ಸ್ವಯಂಭೂ ಮನುವಿನ ಹೆಂಡತಿ ಮಾನವಿ. ಮನುವಿನ ಹೆಂಡತಿ ಮಾನವಿ. ಈ 4 ಜನ ಇನ, ಶಶಾಂಕರು, ಧರ್ಮ, ಮಾನವಿ ಈ 4 ಜನ 2 ಗುಣಗಳಿಂದ ಕನಿಯರೆನಿಪರು. 2 ಗುಣಗಳಿಂದ ಕನಿಯರು. ಕನಿಯ ಅಂದ್ರೆ ಕಡಿಮೆ ಅಂತ ಅರ್ಥ. ಕನಿಯರು ಅಂದ್ರೆ ಕಡಿಮೆಯಾದವರು. ಯಾರಿಗಿಂತ? ಪ್ರವಾಹಗಿಂತ. ಪ್ರವಾಹನಿಗಿಂತಲೂ ಈ 4 ಜನ 2 ಗುಣ ಕಡಿಮೆ ಇದ್ದಾರೆ. ಈ ರೀತಿಯಾಗಿ ದಿನಪ ಶಶಿ ಯಮಧರ್ಮ ರೂಪಗಳ ಅನುದಿನದಿ ಚಿಂತಿಪುದು ಸಂತರು ಸರ್ವಕಾಲದಲ್ಲಿ. ರೀತಿಯ ವಿಶೇಷವಾಗಿ ದಿನಪ ಅಂದ್ರೆ ಸೂರ್ಯ. ದಿನಕ್ಕೆ ದಿನವನ್ನು ಪಾಲಿಸುವವನದಕ್ಕಾಗಿ ದಿನಪ ಅಂತ ಅವನಿಗೆ ಹೆಸರು. ದಿನಪ ಅಂದ್ರೆ ಸೂರ್ಯ, ಶಶಿ ಅಂದ್ರೆ ಚಂದ್ರ, ಯಮಧರ್ಮ ಈ ರೂಪಗಳನ್ನು ಅನುದಿನದಿ ಚಿಂತಿಪುದು ಸಂತರು ಸರ್ವಕಾಲದಲ್ಲಿ. ಎಲ್ಲಾ ಕಾಲದಲ್ಲಿಯೂ ಅನುದಿನ ಪ್ರತಿನಿತ್ಯವೂ ಕೂಡ ಇವರನ್ನು ವಿಶೇಷವಾಗಿ ಚಿಂತನೆ ಮಾಡಬೇಕು. ಯಾಕೆ ಇವರೇ ನಮಗೆ ಮುಖ್ಯ, ಇಂಪಾರ್ಟೆಂಟ್. ಸೂರ್ಯ ಚಂದ್ರ ಅವರಿಲ್ಲ ಹೋದ್ರೆ ನಮಗೆ ಬೆಳಕೇ ಇಲ್ಲ. ಅವರೇ ಜೀವನಪ್ರದರು ನಮಗೆಲ್ಲ. ಅವರಿದ್ರೇನೆ ನಮಗ ಮಳೆ ಬೆಳೆ ಬೆಳಕು ಎಲ್ಲ ಬರೋದು. ಯಮಧರ್ಮ ಅಂತೂ ನಮ್ಮ ನೋಡ್ಕೊಂಬ ಮಹಾನ್ ಭಾವ ಆತನೇ. ಆತನ ಅನುಗ್ರಹ ಇಲ್ಲದೆ ಹೋದ್ರೆ ಗೋವಿಂದ. ಹೀಗಾಗಿ ಆ ಯಮಧರ್ಮರಾಜ ಬೇಕು ನಮ್ಮನ್ನು ಧರ್ಮ ಮಾರ್ಗದಲ್ಲಿ ಪ್ರವರ್ತನೆ ಮಾಡಲಿಕ್ಕೆ. ಮತ್ತೆ ಈ ದಿನಾದಿಗಳನ್ನೆಲ್ಲ ದಿನ ರಾತ್ರಿ ಅವೆಲ್ಲ ಪ್ರವರ್ತನೆ ಮಾಡಲಿಕ್ಕಾಗಿ ಅಲ್ಲಿ ನಮ್ಮ ಕಣ್ಣಿನಲ್ಲಿ ನಿಂತು ಸೂರ್ಯ, ಮನಸ್ಸಿನಲ್ಲಿ ನಿಂತು ಚಂದ್ರ ಎಲ್ಲ ಪ್ರೇರಣೆ ಮಾಡಬೇಕು. ಹೀಗಾಗಿ ಅವರನ್ನು ವಿಶೇಷವಾಗಿ ಪ್ರತಿನಿತ್ಯವೂ ಕೂಡ ಚಿಂತನೆ ಮಾಡಬೇಕು.
ಅಂತವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಗೊತ್ತಾಗಲ್ಲ. ಪ್ರವಾಹ ಯಾಕೆ ಇವ್ರದೊಂದು ಯಾಕೆ ಡೌಟ್ ಬಂತು? ನಿಲ್ಲಿಸೋದಂತಲ್ಲ. ಅಂದ್ರೆ ಹಾಗಂದ್ರೆ ನಾವು ಈಗ ಬೇರೆಯವ್ರಿಗಿಂತಲೂ ಹೆಚ್ಚು ಇವನೇ ನೆನೆಸ್ತೀವಿ. ಹಂಗಾರೆ ಮೇಲೆ ಇರ್ತಕ್ಕಂಥ ಬೃಹಸ್ಪತ್ಯಾಚಾರ ನೆನೆಸ್ತಾ ಇದ್ದೀವಿ ನಾವೇನ? ಶತರೂಪ ನೆನೆಸ್ತಾ ಇದ್ದೀವಿ. ಯಾರು ನೆನೆಸೋಣಿಲ್ಲ? ದೇವ್ರು ನಮ್ಮ ಪ್ರತ್ಯಕ್ಷ ನಮಗೆ ಇವ್ರು ಡ್ಯೂಟಿ ಕೊಟ್ಟಾರ ಅಷ್ಟೇ, ಏನಿಲ್ಲ. ಆ ಯಾವನೋ ನಮ್ಮ ಪ್ರೈಮ್ ಮಿನಿಸ್ಟರ್ಗಿಂತಲೂ ನಾವು ಬಿಲ್ ಕಲೆಕ್ಟರ್ನು ಜಾಸ್ತಿ ಬಿಲ್ ನೆನೆಸ್ತೀವಪ್ಪ. ಹಂಗಂದ್ರೆ ಪ್ರೈಮ್ ಮಿನಿಸ್ಟರ್ ಕಮ್ಮಿ ಅಂದೇನು? ಯಾರು ನೆನೆಸಿರೋರಂತಲ್ಲ, ಒಬ್ಬೊಬ್ರು ಒಂದು ಡ್ಯೂಟಿ ಒಪ್ಪಿಸಾರದಕ್ಕಾಗಿ ಈ ಡ್ಯೂಟಿ ಇವ್ರು ಮಾಡ್ತಿದ್ದಾರದಕ್ಕಾಗಿ ನಮಗೆ ಸ್ವಲ್ಪ ಹೆಚ್ಚಿನ ಸಂಬಂಧ ಆಯ್ತು ಅಷ್ಟೇ, ಏನಿಲ್ಲ. ನಮಗೆ ಪ್ರತಿನಿತ್ಯ ನಡೆಸಲಿಕ್ಕಾಗಿ ಇವರು ಪ್ರತ್ಯಕ್ಷವಾಗಿ ನೋಡ್ತಾರಲ್ಲ, ಅಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಇನ್ನು ಗಾಳಿ ಇದ್ದಿಲ್ಲ ಅಂದ್ರೆ ಗೋವಿಂದ ಸತ್ತೇ ಹೋಗ್ತೀವಿ ಅಷ್ಟೇ. ಬೆಳಕಿಲ್ದಂಗೆ ಜೀವನ ಮಾಡ್ತೀವಿ. ವಾಯು ಇದ್ದಿಲ್ಲ ಅಂದ್ರೆ ಏನ್ ಗತಿ? ಹಾ, ಅಲ್ಲ ವಾಯು ಇದ್ದಿಲ್ಲ ಅಂತಂದ್ರೆ ಜೀವನನೇ ಇರೋದಿಲ್ಲಲ್ಲ. ಹೀಗಾಗಿ ಹಂಗ ನೋಡ್ಕೊಂಡ್ರೆ ವಾಯು ಉತ್ತಮನ ಅಂದಲ್ಲ. ಉಸಿರಾಟನೇ ಇದ್ದಿಲ್ಲ ಅಂತಂದ್ರೆ ಜೀವನ ಎಲ್ಲಿ ಇದು? ಹೀಗಾಗಿ ಅಂದ್ರೆ ಕೆಲವು ರೂಪಗಳು ಪ್ರತ್ಯಕ್ಷವಾಗಿ, ಕೆಲವು ಅಪರೋಕ್ಷವಾಗಿ ಇರ್ತವೆ ಅಷ್ಟೇ, ಏನಿಲ್ಲ. ಸ್ವಯಂಭೂಮನು ಮೊದಲಾದವರಿಗಿಂತ ಪ್ರವಾಹವಾಯು ಎರಡು ಗುಣ ಕಡಿಮೆ. ಸೂರ್ಯ, ಚಂದ್ರ, ಯಮಧರ್ಮ, ಮತ್ತು ಮನುಪತ್ನಿಯಾದ ಶತರೂಪ ಈ 4 ಜನ ಪ್ರವಾಹವಾಯುವಿಗಿಂತ ಎರಡು ಗುಣ ಕಡಿಮೆ. ಇವರ ರೂಪಗಳನ್ನು ಸಜ್ಜನರು ಯಾವಾಗಲೂ ನೆನೆಯಬೇಕು. ಮನುಮುಖಾದ್ಯರಿಗಿಂದ ಪ್ರವಾಹ ಗುಣಗಳದ್ವಯ ನೀಚನೆನಿಸುವ.
ಇನ ಶಶಂಕರು ಧರ್ಮ ಮಾನವಿ ಎರಡು ಗುಣದಿಂದ ಕನಿಯರೆನಿಪರು ಪ್ರವಾಹಗಿಂದಲಿ ದಿನಪ ಶಶಿ ಯಮಧರ್ಮ ರೂಪಗಳ ಅನುದಿನದಿ ಚಿಂತಿಪುದು ಸಂತರು ಸರ್ವಕಾಲದರಿ ಮರುತನಾವೇಶಯುತ ಧರ್ಮಜ ಕರಡಿ ವಿದುರನು ಸತ್ಯಜಿತು ಈರೆರಡು ಧರ್ಮನ ರೂಪ ಬ್ರಹ್ಮ ವಿಷ್ಟ ಸುಗ್ರೀವ ಹರಿಯ ರೂಪಾವಿಷ್ಟ ಕರ್ಣನು ತರಣಿಗೆರಡವತಾರ ಚಂದ್ರಮ ಸುರಪನಾವೇಶಯುತ ಅಂಗದ ನೆನೆಸಿಕೊಳ್ಳುತ್ತಿಪ್ಪ ಈಗೇನ ಯಮಧರ್ಮ 12ನೇ ಕಕ್ಷದಲ್ಲಿ ಹೇಳಿದರಲ್ಲ, ಸೂರ್ಯ ಚಂದ್ರ ಯಮಧರ್ಮ ಇವರ ಅವತಾರಗಳು ಯಾವುವು ಅಂತ ತಿಳಿಸ್ತಾ ಇದ್ದಾರೆ. ಇಂಥ ಉಪಕಾರ ಮಾಡಿದ್ದಾನೆ. ಸೊ ನೀವೆಲ್ಲ ಲಿಸ್ಟ್ ಮಾಡ್ಕೊಂಡ್ಬಿಟ್ರೆ ಸುಲಭ ಆಗೋಗ್ತದೆ. ಯಾರ್ಯಾರ ಅವತಾರ ಅಂತಂಬೋದು ನಮಗೆ ರೆಡಿ ರೇಖನರಾಗಿ ಈಸಿಯಾಗಿ ಇದ್ದು ಬಿಡ್ತದೆ. ಸೂರ್ಯ ಯಾರ್ಯಾರು ಬಂದಾರೆ, ಬೃಹಸ್ಪತ್ಯಾಚಾರ ಅವತಾರಗಳು ಯಾವುವು, ಲೈನಾಗಿ ನಮಗೆ ಆ ತಾರತಮ್ಯ ಕ್ರಮದಿಂದ ಲೈನಾಗಿ ಒಬ್ಬೊಬ್ಬರ ಹೆಸರು ಹಾಕೊಂಡು ಬರ್ಕೊಂಡ್ರೆ ಸುಲಭವಾಗಿರುತ್ತದೆ ನಮಗೆ. ರಾಮಾಯಣದಲ್ಲಿ ಯಾರ್ಯಾರು ಹುಟ್ಟಿದ್ರು, ಮಹಾಭಾರತದಲ್ಲಿ ಯಾವ ದೇವತೆ ಯಾರ್ಯಾರು ಹುಟ್ಟಿದ್ರು, ಯಾವ ದೇವತೆ ಎಷ್ಟು ರೂಪ ತಗೊಂಡ್ರು, ಎಷ್ಟು ಅವತಾರಗಳು ಅವ್ರದ್ದು, ಹೀಗೆ ನಮಗೆ ಕಥೆ ಕೇಳುವಾಗಲಿ ತಾರತಮ್ಯವನ್ನು ಕೇಳುವಾಗಲಿ ನಮಗೆ ಯಾವ ಕನ್ಫ್ಯೂಷನ್ ಇರೋದಿಲ್ಲ. ವಾಲಿ ದೊಡ್ಡವನ ಸುಗ್ರೀವ ದೊಡ್ಡವನ ಹೇಳ್ ನೋಡೋಣ ಅಂತಂದ್ರೆ ವಾಲಿ ಅಣ್ಣಪ್ಪ ಅಂತಮ್ಮ ಸರಿ. ಅವತಾರ ಯಾವ್ದಂತ ನೋಡಿದ ಕಾಲಕ್ಕ ವಾಲಿ ಇಂದ್ರ, ಸುಗ್ರೀವ ಸೂರ್ಯ. ಸೊ ಇಂದ್ರ ದೊಡ್ಡವನು, ಸುಗ್ರೀವ ಕಮ್ಮಿ. ಹೀಗೆ ಆ ಅವತಾರಗಳ ಬಗ್ಗೆ, ತಾರತಮ್ಯದ ಬಗ್ಗೆ, ಆ ಕಥೆಯ ಬಗ್ಗೆ ನಿರ್ಣಯಗಳೆಲ್ಲ ನಮಗೆ ಅರ್ಥ ಹಾಕಂತ ಹೋಗ್ತದೆ ಅನ್ನೋದು. ಸೊ ಇಲ್ಲಿ ಧರ್ಮರಾಜನ ಅವತಾರಗಳ ಬಗ್ಗೆ ತಿಳಿಸ್ತಾರೆ. ಮರುತನಾವೇಶಯುತ ಧರ್ಮಜ, 1ನೇ ಅವತಾರ ಯಾವುದು? ಧರ್ಮಜ, ಧರ್ಮರಾಜ. ಪಾಂಡವರಲ್ಲಿ ಜ್ಯೇಷ್ಠನಾದಂತಹ ಧರ್ಮರಾಜ, ಆ ಯಮಧರ್ಮರಾಜನೇ ಈ ಧರ್ಮರಾಜನಾಗಿ ಅವತಾರ ಮಾಡಿದ. ಈ ಧರ್ಮರಾಜರಲ್ಲಿ ವಿಶೇಷವಾಗಿ ವಾಯುದೇವರ ಆವೇಶ. ವಾಯುದೇವರು ಈ ಪಂಚಪಾಂಡವರಲ್ಲಿ ಭೀಮಸೇನ ದೇವರು ಸ್ವಯಂ ತಾವೇ ವಾಯುದೇವರು. ಉಳಿಕೆ 4 ಜನರಲ್ಲಿಯೂ ಕೂಡ ವಿಶೇಷವಾದ ಆವೇಶದಿಂದ ವಾಯುದೇವರಿದ್ದಾರೆ. ಒಳ್ಳೆ ಧರ್ಮ ರೂಪದಿಂದ ಧರ್ಮರಾಜನಲ್ಲಿ ಆವೇಶ, ಒಳ್ಳೆ ವೀರ ಪರಾಕ್ರಮ ರೂಪದಿಂದ ಅರ್ಜುನನಲ್ಲಿ ಆವೇಶ, ಗುಣಶೀಲ ಸೌಂದರ್ಯ ರೂಪದಿಂದ ನಕುಲ ಸಹದೇವರಲ್ಲಿ ಆವೇಶ. ಹಂಗ ಆ ಒಂದೊಂದು ಗುಣದಿಂದ ಆವೇಶ, ವಾಯುದೇವರ ಆವೇಶ ಹೆಚ್ಚು ಇದ್ದಿದ್ದಕ್ಕಾಗಿ ಅವರವರು ಆಯಾ ಗುಣಗಳಿಂದ ಪ್ರಸಿದ್ಧರಾದರು. ಇದೆಲ್ಲ ವಾಯುದೇವರ ಆವೇಶದ ಪ್ರಭಾವ. ಹಾಗೆ ಧರ್ಮರಾಜನಲ್ಲಿಯೂ ಕೂಡ ವಿಶೇಷವಾದ ವಾಯುದೇವರ ಆವೇಶ. ಮರುತನ ಆವೇಶಯುತ. ಮರುತನ ಅಂದ್ರೆ ವಾಯುದೇವರ, ಮುಖ್ಯ ಪ್ರಾಣದೇವರ ಆವೇಶಯುತ ಅಂದ್ರೆ ಆವೇಶದಿಂದ ಕೂಡಿದ ಧರ್ಮಜ. ಇದು 1ನೇ ಅವತಾರ. ಇನ್ನೊಂದು ಅವತಾರ ಯಾವುದು? ಕರಡಿ. ಕರಡಿಲಿಂದ ಬಂತಪ್ಪ ಅಂತಂದ್ರೆ ಜಾಂಬವಂತ. ಹಾಗೆ ಜಾಂಬವಂತ ಕರಡಿಯಾಗಿ ಹುಟ್ಟಿದಾರಲ್ಲ ರಾಮಾಯಣದಲ್ಲಿ. ಹೀಗಾಗಿ ಆ ಜಾಂಬವಂತ ಯಾರು ಅಂತಂದ್ರೆ ಸಾಕ್ಷಾತ್ತಾಗಿ ಆ ಯಮಧರ್ಮರಾಜನ ಅವತಾರ. ಏನು ಆವಾಗ ಹುಟ್ಟಿದ್ದಲ್ಲ, ಇದು ಯಾವಾಗ ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮದೇವರಿಂದ ಅವತಾರ ಮಾಡಿದ ರೂಪ ಇದು ಜಾಂಬವಂತ ರೂಪ. ಅಂದ್ರೆ ಕೇವಲ
ಆ ರಾಮಾವತಾರದಲ್ಲಿ ಮಾತ್ರ ಬಂದದ್ದಲ್ಲ. ಸೃಷ್ಟಿಕಾಲದಲ್ಲಿ ಬ್ರಹ್ಮದೇವರಿಂದನೇ ಈ ಯಮಧರ್ಮರಾಜ ತಾನು ಅವತಾರ ಮಾಡಿದ ಆ ಜಾಂಬವಂತ ರೂಪದಿಂದ. ಹೀಗಾಗಿ ಜಾಂಬವಂತ ಒಂದು. ಇನ್ನೊಂದು ಅವತಾರ ವಿದುರನು. ವಿದುರ ಪಾಂಡುರಾಜನ ತಮ್ಮ, ಪಾಂಡವರ ಚಿಕ್ಕಪ್ಪ. ವಿದುರ ಮಹಾಧರ್ಮವೇತ್ತ, ದೊಡ್ಡ ಧರ್ಮಜ್ಞ. ಯಾಕೆ ಅಂದ್ರೆ ಆ ಧರ್ಮರಾಜನ ಅವತಾರನೇ ಆಗಿದ್ದಾನೆ. ಆ ಮಾಂಡವ್ಯ ಋಷಿಗಳ ಶಾಪದಿಂದ ಶೂದ್ರನಾಗಿ ಹುಟ್ಟುವಂತ ಮಾಂಡವ್ಯ ಋಷಿ ಶಾಪ ಕೊಡ್ತಾರೆ. ಅದಕ್ಕಾಗಿ ಯಮಧರ್ಮರಾಜ ತಾನೇ ಸ್ವಯಂ ಬೇಕು ಅಂತನೇ ಆ ಶಾಪವನ್ನು ಸ್ವೀಕಾರ ಮಾಡಿ ತಾನು ವಿದುರನಾಗಿ ಅವತಾರ ಮಾಡ್ತಾನೆ. ಹೀಗಾಗಿ ಯಮಧರ್ಮರಾಜ ವಿದುರನ ಅವತಾರದಾಗಿ ಬಂದ. ಇದು ಮೂರನೇ ಅವತಾರ. ಇನ್ನೊಂದು ಸತ್ಯಜಿತು. ಸತ್ಯಜಿತ್ ಅಂತ ಹೇಳಿ ಆ ದೇವೇಂದ್ರ ಪಟ್ಟವನ್ನು, ಇಂದ್ರ ಪಟ್ಟವನ್ನು ಆಳಿದಂತಹ ರೂಪ. ಇಷ್ಟು ಮುಂಚೆ ನಾವು ತಿಳ್ಕೊಂಡ್ವೇನು, ಪ್ರತಿ ಮನ್ವಂತರದಲ್ಲಿ ದೇವತೆಗಳು ಚೇಂಜ್ ಆಗ್ತಾ ಇರ್ತಾರೆ. ಅಂದ್ರೆ ಪ್ರತಿ ಮನ್ವಂತರದಲ್ಲಿ ಇಂದ್ರ ಚೇಂಜ್ ಆಗ್ತಾ ಇರ್ತಾನೆ. ಇಂದ್ರ ಎಂಬುದು ಒಂದು ಪಟ್ಟ, ಒಂದು ಪೋಸ್ಟ್. ಅದು ಅಲ್ಲಿ ಒಂದೊಂದು ಮನ್ವಂತರದಲ್ಲಿ ಒಬ್ಬೊಬ್ಬರು ಕೂಡ್ತಾ ಇರ್ತಾರೆ. ಮೊದಲನೇ ಮನ್ವಂತರ ಯಾವುದು? ಸ್ವಯಂಭೂ ಮನ್ವಂತರ. ಆ ಸ್ವಯಂಭೂ ಮನ್ವಂತರದಲ್ಲಿ ಆ ಇಂದ್ರ ಪಟ್ಟದಲ್ಲಿ ಯಾರಿದ್ರು? ಯಾರಾದ್ರೂ ಹೇಳ್ತಾರ? ಏನ್ ಹೆಸರಿಂದ ಇದ್ದ? ಏನ್ ಹೆಸರಿತ್ತು ಅವಾಗ? ಯಜ್ಞ. ಯಜ್ಞ ಎಂಬ ಹೆಸರಿನಿಂದ ಸಾಕ್ಷಾತ್ ಭಗವಂತ ಆ ದೇವೇಂದ್ರ ಪಟ್ಟದಲ್ಲಿದ್ದ. ಯಾವಾಗ? ಆ ಮೊದಲನೇ ಸ್ವಯಂಭೂ ಮನ್ವಂತರದಲ್ಲಿ. ಆಮೇಲೆ ಎರಡನೇದು ಸ್ವಾರೋಚಿಷ ಮನ್ವಂತರ, ಎರಡನೇ ಮನ್ವಂತರ. ಆವಾಗ ಸಾಕ್ಷಾತ್ ಮುಖ್ಯ ಪ್ರಾಣದೇವರೇ, ವಾಯುದೇವರೇ ತಾವು ಆ ಇಂದ್ರಪಟ್ಟವನ್ನು ಆಳಿದರು. ಹಾಗೆ ಮೂರನೇ ಮನ್ವಂತರದಲ್ಲಿ ಯಮಧರ್ಮರಾಜನೇ ಆ ಇಂದ್ರಪಟ್ಟವನ್ನು ಆಳುತ್ತಾನೆ. ಆವಾಗ ಆತನ ಹೆಸರು ಸತ್ಯಜಿತ್ ಅಂತ ಹೆಸರು. ಸೊ ಆ ಯಮಧರ್ಮರಾಜನೇ ಸತ್ಯಜಿತ್ ಎಂಬ ಹೆಸರಿನಿಂದ ಮೂರನೇ ಮನ್ವಂತರದಲ್ಲಿ ದೇವೇಂದ್ರ ಪಟ್ಟವನ್ನು ಆಳಿದ. ಸೊ ಈರೆರಡು ಧರ್ಮನ ರೂಪ. ಈರೆರಡು ಅಂದ್ರೆ ಎರಡೆರಡು ಅಂತ ಅರ್ಥ. ಅಂದ್ರೆ ನಾಲ್ಕು ರೂಪಗಳು. ಧರ್ಮರಾಜ, ಜಾಂಬವಂತ, ವಿದುರ, ಸತ್ಯಜಿತ್. ಈ ನಾಲ್ಕು ರೂಪಗಳು, ಈರೆರಡು ಅಂದ್ರೆ ಈ ನಾಲ್ಕು ರೂಪಗಳು ಧರ್ಮನ ರೂಪ, ಧರ್ಮರಾಜನ ಯಮಧರ್ಮರಾಜನ ರೂಪಗಳು ಅಂತ ಅರ್ಥ. ಅದಾದ ಮೇಲಕ್ಕೆ ಇನ್ನ ಸೂರ್ಯನ ಅವತಾರಗಳನ್ನು ಹೇಳುತ್ತಾರೆ. ಯಾರು ಸೂರ್ಯನ ಅವತಾರ? ರಾಮಾಯಣದಲ್ಲಿ ಸುಗ್ರೀವ. ಸುಗ್ರೀವ ಸೂರ್ಯನ ಅವತಾರ. ಆ ಸುಗ್ರೀವನಲ್ಲಿ ಬ್ರಹ್ಮದೇವರ ವಿಶೇಷ ಆವೇಶ ಇತ್ತು. ಅದಕ್ಕೆ ಬ್ರಹ್ಮಾವಿಷ್ಟ ಸುಗ್ರೀವ ಅಂತಂದ್ರು. ಬ್ರಹ್ಮದೇವರಿಂದ ವಿಶೇಷವಾಗಿ ಆವಿಷ್ಟರಾದ ಅಂದ್ರೆ ಆವೇಶಗೊಂಡಂತಹ ಸುಗ್ರೀವ. ಮಹಾಭಾರತದಲ್ಲಿ ಯಾರು ಅಂದ್ರೆ ಕರ್ಣ. ಸೂರ್ಯ ಕರ್ಣನಾಗಿ ಅವತಾರ ಮಾಡಿದ. ಅಲ್ಲಿ ಸಾಕ್ಷಾತ್ ಭಗವಂತನೇ ವಿಶಿಷ್ಟವಾದ ರೂಪದಿಂದ ಕರ್ಣನಲ್ಲಿದ್ದ. ಹರಿಯ ರೂಪಾವಿಷ್ಟ ಕರ್ಣನು. ಆ ಶ್ರೀಹರಿಯ ಸನ್ನಿಧಾನದಿಂದ ಕೂಡಿದಂತಹ ಕರ್ಣ. ಹೀಗಾಗಿ ತರಣಿಗೆ ಎರಡು ಅವತಾರ. ತರಣಿ ಅಂದ್ರೆ ಸೂರ್ಯ. ತರಣಿಗೆ ಎರಡು ಅವತಾರ, ಸೂರ್ಯನಿಗೆ ಎರಡು ಅವತಾರಗಳು. ರಾಮಾಯಣದಲ್ಲಿ ಸುಗ್ರೀವ, ಮಹಾಭಾರತದಲ್ಲಿ ಕರ್ಣ ಅಂತ ಎರಡು ಅವತಾರಗಳು. ಇನ್ನ ಚಂದ್ರನ ಅವತಾರ ಯಾರು ಅಂದ್ರೆ ಚಂದ್ರಮ ಸುರಪನಾವೇಶಯುತ ಅಂಗದ ನೆನೆಸಿಕೊಳ್ಳುತ್ತಿಪ್ಪ. ಚಂದ್ರಮ ಯಾರು ಅಂತಂದ್ರೆ ಸುರಪನಾವೇಶಯುತ ಅಂಗದ ವಾಲಿಯ ಮಗ ಅಂಗದ. ಅವನು ಆ ಚಂದ್ರನ ಅವತಾರ. ಅವರಲ್ಲಿ ಇಂದ್ರದೇವರ ವಿಶೇಷವಾದ ಆವೇಶ ಇತ್ತು. ಹೀಗಾಗಿ ಸುರಪನ ಆವೇಶಯುತ. ಸುರಪ ಅಂದ್ರೆ ಸುರ ಅಂದ್ರೆ ದೇವತೆಗಳನ್ನು ಪಾಲನೆ ಮಾಡುವವನು. ದೇವಾಧಿಪತಿ ಅಂದ್ರೆ ಇಂದ್ರ ಅಂತ ಅರ್ಥ. ಸೊ ಸುರಪನ ಅಂದ್ರೆ ದೇವೇಂದ್ರನ ಆವೇಶಯುತ, ದೇವೇಂದ್ರನ ಆವೇಶದಿಂದ ಕೂಡಿದ ಅಂಗದ ತಾನು ಚಂದ್ರ ಅಂತ ಎನಿಸಿಕೊಳ್ಳುತ್ತಿಪ್ಪ. ಚಂದ್ರನೇ ಅಂಗದನಾಗಿ ಅವತಾರ ಮಾಡಿದ. ಆ ಅಂಗದನಲ್ಲಿ ದೇವೇಂದ್ರನ ವಿಶೇಷವಾದ ಆವೇಶ ಇತ್ತು ಅಂತ. ಒಟ್ಟಿಗೆ ಯಮಧರ್ಮರಾಜ, ಸೂರ್ಯ, ಚಂದ್ರರ
ಅವತಾರಗಳನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ವಾಯುದೇವರ ಆವೇಶದಿಂದ ಕೂಡಿದ ಧರ್ಮರಾಜ ಕರಡಿ ರೂಪದ ಜಾಂಬವಂತ ವಿದುರ ಸತ್ಯಜಿತ್ ಎಂಬ ಇಂದ್ರ ಈ 4 ರೂಪಗಳು ಯಮಧರ್ಮನ ಅವತಾರಗಳು. ಹರಿಯ ಆವೇಶದಿಂದ ಕೂಡಿದ ಕರ್ಣ, ಬ್ರಹ್ಮನ ಆವೇಶದಿಂದ ಕೂಡಿದ ಸುಗ್ರೀವ, ಇವೆರಡು ಸೂರ್ಯನ ಅವತಾರಗಳು. ಇಂದ್ರನ ಆವೇಶದಿಂದ ಕೂಡಿದ ಚಂದ್ರ, ಇಂದ್ರನ ಆವೇಶದಿಂದ ಕೂಡಿದ ಅಂಗದ, ಚಂದ್ರನ ಅವತಾರ. ಮರುತನಾವೇಶಯುತ ಧರ್ಮಜ ಕರಡಿ ವಿದುರನು ಸತ್ಯಜಿತು. ಈರೆರಡು ಧರ್ಮನ ರೂಪ ಬ್ರಹ್ಮ ವಿಷ್ಟ ಸುಗ್ರೀವ. ಹರಿಯ ರೂಪಾವಿಷ್ಟ ಕರ್ಣನು ತರಣಿಗೆರಡವತಾರ ಚಂದ್ರಮ.
ಸುರಪನವೇಶಯುತಾಂಗದ ನೆನೆಸಿಕೊಡುತ್ತಿಪ್ಪ. ಇದರಲ್ಲಿ ಸಂಶಯ ಇದ್ರೆ ಕೇಳ್ಬೋದು. ಇಂದ್ರನ ಪೋಸ್ಟ್ನಲ್ಲಿ ತನಗೆ ಯಾರ್ಯಾರು ಕೂತಾರ ಅಂತಾರಾದ್ರೆ ಹೇಳ್ತೀರಾ? ಹಾ. ಹ್ಮ್ 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 ಗುಡ್. ಹಾ. ಆರನೇ ಅಂದ್ರೆ ಹಿಂದಿನ ಇದು 7ನೇ ಮನ್ವಂತರ ಇದು. ವ್ಯವಸಾಯ ಮನ್ವಂತರ 7ನೇ ಮನ್ವಂತರ. ಇದ್ರ ಹಿಂದಿನ 6, 7 ಈ 2 ಮನ್ವಂತರಗಳಲ್ಲಿ ಒಬ್ಬಾತನೇ. ಆತನ ಹೆಸರು ಪುರಂದರ ಅಂತ. ಆ ಪುರಂದರನೇ ಹಿಂದಿನ ಮನ್ವಂತರದಲ್ಲಿ ಇಂದ್ರ, ಈಗನು ಆತನೇ ಇಂದ್ರನಾಗಿದ್ದಾನೆ. ಮುಂದಿನ ಮನ್ವಂತರದಲ್ಲಿ ಮುಂದಿನ ಮನ್ವಂತರದಲ್ಲಿ ಯಾರಾದ ಇಂದ್ರ? ಅಲ್ಲ, ಪುರಂದರ ಆಯ್ತಲ್ಲ, ಈಗ ಆಯ್ತು, ಹಿಂದಿನ ಅವತಾರದಲ್ಲಿ ಆಯ್ತು. ನೆಕ್ಸ್ಟ್ ಮನ್ವಂತರ ಹಾ ಬಲಿಚಕ್ರವರ್ತಿ. ಮತ್ತೆ ವಾಮನ ಕಥೆ ಕೇಳ್ತೀರಿ? ಬಲಿಚಕ್ರವರ್ತಿಗೆ ವರ ಕೊಟ್ನಲ್ಲ ವಾಮನ, ಮುಂದಿನ ಮನ್ವಂತರದಲ್ಲಿ ನೀನೇ ಇಂದ್ರನಾಥಿ ಅಂತ ವರ ಕೊಟ್ಟ. ಹೀಗಾಗಿ ಮುಂದಿನ 8ನೇ ಮನ್ವಂತರದಲ್ಲಿ ಈ ಬಲಿಚಕ್ರವರ್ತಿ ಆ ದೇವೇಂದ್ರ ಪಟ್ಟವನ್ನು ಆಳ್ತಾನೆ. ಆಯ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಆಚಾರ್ಯ.